ನಮಸ್ಕಾರ ಬಂಧುಗಳೇ, ಏನ್ ಸಮಾಚಾರ? ಎಲ್ರು ಹೇಗಿದ್ದೀರಾ? ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೆನೆ ಎಲ್ಲ ಬರ್ತಡೇ ಎಲ್ಲ ಮುಗೀತು. ಸೊ ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೆನೆ ಮನೆಗೆ ಬಂದಿದ್ದು ಲೇಟ್ ಆಯ್ತು. ಸೊ ಎದೊಳೋದು ಲೇಟ್ ಆಗೋಗಿದೆ. 10 ಗಂಟೆಗೆ ಆಫೀಸಲ್ಲಿ ಇರ್ಬೇಕು, 10 ಗಂಟೆಗೆ ಮನೆ ಬಿಟ್ಟಿದ್ದೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಬರ ಕೇಳಿದೀನಿ, ದುರ್ಗೇಶ್ ಅಣ್ಣ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇವತ್ತು. ನಿನ್ನೆ ಅಂತೂ ಗಾಯ್ಸ್ ಅನ್ಫರ್ಗೆಟಬಲ್ ಡೇ. ನಿನ್ನೆ ಮಾತ್ರ ಮಸ್ತ್ ಇತ್ತು. ದುರ್ಗೇಶ್ ಅಣ್ಣ ಇನ್ನೂ ಬಂದಿಲ್ಲ. ಬಂದ್ರು ನೋಡಿ, ಬರ್ತಾವ್ರೆ. ಹಲೋ ಹಲೋ ಹಾಯ್. ನೋಡ್ರಿ ಬಂದ್ರು ನಮ್ ದುರ್ಗೇಶ್ ಅಣ್ಣ. ಇವಾಗ ಇಬ್ರು ಡಿಸೈಡ್ ಮಾಡ್ಕೊಂಡಿದೀವಿ, ಐಫೋನ್ ತಗೊಬೇಕು ಮತ್ತೆ ಮೈಕ್ ತಗೊಬೇಕು ಅಂತ. ಇಷ್ಟೇ ಯಾಕೆ ತಗೊಂಡಿಲ್ಲ ಅಂದ್ರೆ ನಮ್ಮ ಹತ್ರ ಏನ್ ಕಾಸಿಲ್ಲ ಅಂತ ಅಲ್ಲ, ನಮ್ಗೆ ಐಫೋನ್ ಮೇಲೆ ಅಷ್ಟೊಂದು ಕ್ರೇಜ್ ಇರ್ಲಿಲ್ಲ. ಬಟ್ ಈಗ ಸಿಚುವೇಶನ್ ಆ ತರ ಇದೆ. ಐಫೋನ್ ಬೇಕಾಗುತ್ತೆ, ಕ್ಯಾಮ್ರಾ ಕ್ಲಾರಿಟಿಗೆ, ಮೈಕು ಕೂಡ ಬೇಕಾಗುತ್ತೆ. ಸೊ ಅತಿ ಶೀಘ್ರದಲ್ಲೇ ಇವಾಗ ಇಬ್ರು ಐಫೋನ್ ತಗೊಳಕ್ಕೆ ರೆಡಿ ಆಗಿದ್ದೀವಿ. ಅವರೊಂದು ತಗೊಂತಾರೆ, ನಾನು ಒಂದು ತಗೊಂತೀನಿ. ಡಿಸೈಡ್ ಮಾಡ್ಕೊಂಡಿದೀವಿ ಇವಾಗ ಐಫೋನ್ ತಗೋಬೇಕು ಅಂತ. ಅಲ್ಲೇ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನಂತೀರಿ? ಏನೇ ಕಷ್ಟ ಆಗ್ಲಿ ಲಾಕ್ ಮಾಡ್ಬೇಕು ಅಂತ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಅದೆಂತ ಅಡೆತಡೆನೆ ಬರ್ಲಿ, ಮಾಡೋದಂತೂ ನಿಲ್ಸಲ್ಲ. ಬಂಧುಗಳೇ, ಫೈನಲಿ ಆಫೀಸಿಗೆ ಬಂದಿದ್ದೀವಿ. ಟೈಮ್ 11 ಗಂಟೆ. 10:30ಗೆ ರೀಚ್ ಆಗ್ಬೇಕಾಗಿರೋ ನಾವು 11 ಗಂಟೆಗೆ ರೀಚ್ ಆಗಿದ್ದೀವಿ. ಅರ್ಧ ಗಂಟೆ ಡಿಫೆನ್ಸ್ ಅಷ್ಟೇ. ಅದು ಗಾಡಿ ಓಡಿಸಿದ್ದು ನಮ್ಮ ರೈಡ್ರಪ್ಪ, ಅದಕ್ಕೆ ಅವ್ರು ಓಡಿಸಿರೋದಕ್ಕೆ ಬೇಗ ಬಂದಿದ್ದೀವಿ. ಸೊ ಇವಾಗ ವರ್ಕ್ ಸ್ಟಾರ್ಟ್ ಮಾಡಬೇಕು ಗೈಸ್. ಮತ್ತೆ ಸಿಗ್ತೀನಿ ಸಂಜೆ. ನಮಸ್ಕಾರ ಬಂಧುಗಳೇ, ಅಂತೂ ಕೆಲಸ ಎಲ್ಲ ಮುಗೀತು. ಇವಾಗ ನಾನು ದುರ್ಗಿ ಬೈ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟೇ ಆಗ್ಬಿಟ್ಟಿದೆ ಲೈಫು. ಕೆಲ್ಸಕ್ಕೆ ಹೋಗೋ, ಮನೆಗೆ ಹೋಗೋ, ರೀಲ್ಸ್ ಮಾಡೋ, ಬ್ಲಾಗ್ಸ್ ಮಾಡೋ, ಮಲ್ಕೋ. ನೋವಿದೆ, ಆಕ್ರೋಶ ಇದೆ. ಸೊ ಲೈಫು ಇಷ್ಟೇ ಅಂತ ಅನ್ಕೊಂಬಾರ್ದು. ಮೇಲೆ ಏನೋ ಲೈಫ್ ಇದೆ, ಅದಕ್ಕೋಸ್ಕರನೇ ನಾವು ವ್ಲಾಗ್ ಅಂತ ಶುರು ಮಾಡಿರೋದು. ಇದರಿಂದ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನಮಗೂ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಲೈಫು ಅಷ್ಟೇ ಅಂತ ಅನ್ಕೊಂಡು ಕಾಲ ಯಾವತ್ತೂ ಕಳಿಬೇಡಿ. ಲೈಫಲ್ಲಿ ಏನೋ ಇದೆ, ಸಿಗೋದು ಒಂದು ಲೈಫು, ಯಾವತ್ತೂ ಮಿಸ್ಯೂಸ್ ಮಾಡ್ಕೊಬೇಡಿ ಅಲ್ವಾ? ಇರೋದೊಂದು ಜೀವನ, ಆರಾಮಾಗಿರ್ಬೇಕು. ಆಮೇಲೆ ಇನ್ನೊಂದು ಹೇಳೋದೇ ಮರ್ತೋದೆ. ಮೊನ್ನೆ ನಾನು ಯಾವುದೋ RCB ಮತ್ತೆ CSK ಅವ್ರ ಬಗ್ಗೆ ಏನೋ ರೀಲ್ಸ್ ಪೋಸ್ಟ್ ಮಾಡಿದ್ದೆ. ಯಾರೋ ಕಮೆಂಟಲ್ಲೆಲ್ಲ ಬೇಜಾನ್ ಜನ ಕಿತ್ತಾಡ್ತಿದ್ದಾರೆ. ಅವ್ರಿಗೆ ಈ ಮಾತು ಒಂದು ನೆನ್ಪಿಟ್ಕೊಳ್ಳಿ, ನೀವು ಧೋನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ಧೋನಿ ಮೇಲೆ ಅಭಿಮಾನ ಇಲ್ಲ ಅಂತ ನಾವು ಯಾವತ್ತೂ ಹೇಳ್ತಾ ಇಲ್ಲ. ಇವಾಗ ಧೋನಿ CSK ಇರೋದಕ್ಕೆ ನೀವು CSKಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗ ಧೋನಿ ಬೇರೆ ಟೀಮಲ್ಲಿ ಇದ್ದಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ? ನೀವು ಅದೇ ಟೀಮಿಗೆ ತಾನೇ ಸಪೋರ್ಟ್ ಮಾಡ್ತಾ ಇದ್ರಿ. ನಾವು 18 ವರ್ಷದಿಂದ ಇವತ್ತವರೆಗೂ ನಿಯತ್ತಾಗಿದ್ದೀವಿ. ಒಂದು ನೆನ್ಪಿಟ್ಕೊಳ್ಳಿ, ಮನ್ಸಿಗೆ ನಿಯತ್ ಅಂತ ಇರಬೇಕು. ನಿಯತ್ತಿಲ್ಲ ಅಂದ್ರೆ ನಾಯಿಗಿಂತ ಕೀಳಾಗಿ ನೋಡ್ಬಿಡ್ತಾರೆ ನಿಮ್ನ. ಇದು ಆಕ್ಚುಲಿ ಚೆನ್ನಾಗಿರೋ. ಫಸ್ಟು ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ, ಕರ್ನಾಟಕದಲ್ಲಿ ಅನ್ನ ತಿಂತಾ ಇದ್ದೀರಾ. ಕರ್ನಾಟಕದವ್ರಿಗೆ ಸಪೋರ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಪಕ್ಕದ ಸ್ಟೇಟ್ಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದಲ್ಲ. ಇವಾಗ್ಲೂ ಹೇಳ್ತಾ ಇದೀನಿ ಕೇಳಿ, ಕೊನೆವರೆಗೂ ಅಷ್ಟೇ, ಸಾಯೋವರೆಗೂ ಅಷ್ಟೇ. ನಾವು ಯಾವಾಗ್ಲೂ RCBಗೆ ಸಪೋರ್ಟ್ ಮಾಡೋದು. ಕಪ್ ಹೊಡಿಲಿ ಬಿಡ್ಲಿ, ನಿಯತ್ತ ಇರೋದು ನಮ್ಮ RCBಗೆ. ಸಾಯೋ ತನಕ RCB ಅಭಿಮಾನಿಗಳೇ ನಾವು. ನಮ್ ಬಾಸ್ ಹೇಳಿಲ್ವಾ? ಅಂಕಲ್ ಮಕ್ಳಿಗೆಲ್ಲ ಸಪೋರ್ಟ್ ಮಾಡೋ ಜೈಮನ ನಮ್ದಲ್ಲ. ನಮ್ಮ ಅಪ್ಪನ ನಾವು ನಮ್ಮ ಅಪ್ಪ ಅಂತಾನೆ ಕರಿತೀವಿ, ಬೇರೆಯವ್ರನ್ನೆಲ್ಲ ಅಪ್ಪ ಅಂತ ಕರಿಯಲ್ಲ. ಸೊ ಕರ್ನಾಟಕದಲ್ಲಿ ಹುಟ್ಟಿರೋದು, ಕರ್ನಾಟಕದ ಅನ್ನ, ಕರ್ನಾಟಕದ ನೀರು, ಕರ್ನಾಟಕದ ಗಾಳಿ ಎಲ್ಲ ಕುಡಿತಾ ಇದೆ. ನೀವು ನಿಯತ್ತಾಗಿ ಕರ್ನಾಟಕದವ್ರ ಸಪೋರ್ಟ್ ಮಾಡಿ, CSKಗಲ್ಲ. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ. ಅಷ್ಟೇ.